ಹಲೋ ಸ್ನೇಹಿತರೆ, ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಇವತ್ತು ಒಳ್ಳೆ ಸ್ಟಾಕು ನಾನು ಹೇಗೆ ಕಂಡುಹಿಡಿತೀನಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಲೈವ್ ಡೆಮೋದಲ್ಲಿ ಹೇಳ್ಕೊಡ್ತೀನಿ ಇದನ್ನ. ಸೊ ಅದಕ್ಕೆ ಫಸ್ಟ್ ನಾವು ನಮ್ಮದು ಒಂದು ಬ್ರೌಸರ್ಲಿ ಓಪನ್ ಮಾಡ್ಕೊಳ್ಳೋಣ. ಸೊ ಸ್ಟಾಕ್ ಎಡ್ಜ್ ಅಂತ ಒಂದು ಆ್ಯಪ್ ಇದೆ. ಸ್ಟಾಕ್ ಎಡ್ಜ್ ನಿಮ್ಮ ಕಂಪ್ಯೂಟರ್ ನೀವು ಓಪನ್ ಮಾಡಿದ್ರೆ ಸ್ಟಾಕ್ ಎಡ್ಜ್ ವೆಬ್ ಅಂತ ಇರುತ್ತೆ. ಅದನ್ನ ಓಪನ್ ಮಾಡ್ಕೊಳ್ಳಿ. ಸ್ಟಾಕ್ ಎಡ್ಜ್ ವೆಬ್ ಪೇಜ್. ಸೊ ಇದನ್ನ ಓಪನ್ ಮಾಡಿದಾಗ ನಿಮಗೆ ಈ ತರ ಕಾಣುತ್ತೆ. ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ದು ಗೂಗಲ್ ಅಕೌಂಟ್ ಓಪನ್ ಮಾಡಿ ಅಂತ ಹೇಳುತ್ತೆ. ಗೂಗಲ್ ಅಕೌಂಟ್ ಇಂದ ಇದನ್ನ ನೀವು ಓಪನ್ ಮಾಡ್ಕೋಬಹುದು. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಟಾಕ್ ಹೇಗೆ ಸರ್ಚ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಐಡಿಯಲ್ ಗ್ರಾಫ್ ತೋರಿಸಿದ್ದೆ. ನಾವು ಬಲ್ಗಡೆಯಿಂದ ಎಡಗಡೆಗೆ ಬಂದ್ರೆ ನಮ್ಗೆ ಆ ಸ್ಟಾಕಿನ ಲೋಯೆಸ್ಟ್ ಪ್ರೈಸ್ ಸಿಗ್ಬೇಕು ಫಸ್ಟ್, ಆಮೇಲೆ ಹೈಯೆಸ್ಟ್ ಪ್ರೈಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ITC ಅಂತ ಇಲ್ಲಿ ಸರ್ಚ್ ಮಾಡೋಣ. ಸೊ ಇವಾಗ ITC ಕಂಪ್ನಿದು ಇವಾಗ ಇವತ್ತಿಂದು ನಮ್ಗೆ ಗ್ರಾಫ್ ತೋರಿಸ್ತಾ ಇದೆ ಇದು. ಸೊ ಇದ್ರಲ್ಲಿ ಕೆಳಗಡೆ ಬಂದ್ರೆ 1Y ಅಂತ ಇದೆ, ಅಂದ್ರೆ 1 ಇಯರ್ ಗ್ರಾಫ್. ಈ ಗ್ರಾಫ್ ನಮ್ಗೆ ತೋರಿಸ್ತಾ ಇರೋದು ಕ್ಲೋಸಿಂಗ್ ಪ್ರೈಸ್ ಮೇಲೆ ಈ ಗ್ರಾಫ್ ಕ್ರಿಯೇಟ್ ಆಗಿರೋದು. ಇವಾಗ ನೋಡಿ ರೈಟ್ ಸೈಡ್ ಇಂದ ನಾವು ಬಂದ್ರೆ ಇವಾಗ ನಮ್ಗೆ ಫಸ್ಟ್ ಇದ್ರದ್ದು ಲೋವರ್ ಪ್ರೈಸ್ ಸಿಗ್ತಾ ಇದೆ ಇಲ್ಲಿ, ಆಮೇಲೆ ಹೈಯರ್ ಪ್ರೈಸ್ ಸಿಗ್ತಾ ಇದೆ. ಸೊ ಇದನ್ನ ನಾನು ಐಡಿಯಲ್ ಗ್ರಾಫ್ ಅಂತ ನಾನು ತೋರಿಸಿದ್ದು, ಈ ತರ ಇರುವಂತದನ್ನ ಅಂತ. ಸೊ ಮೊದಲನೇ ನಮ್ ಚೆಕ್ ಪಾಯಿಂಟ್ ಇದು. ಆಮೇಲಿಂದ ಇಲ್ಲಿ ನಮ್ಗೆ 1Y ಲೋ ಮತ್ತೆ 1Y ಹೈ, ಅಂದ್ರೆ 1 ಇಯರ್ದು ಲೋ ಪ್ರೈಸು 1 ಇಯರ್ದು ಹೈ ಪ್ರೈಸು ಎರಡು ಇದೆ ಇಲ್ಲಿ. ಇದನ್ನ ಡಿವೈಡ್ ಮಾಡಿದಾಗ ನಮ್ಗೆ ಲೆಸ್ ದೆನ್ 2 ಬರಬೇಕು. ಯಾತಕ್ಕೆ ಅಂತಂದ್ರೆ ಅದ್ರದ್ದು ಗ್ಯಾಪ್ ತುಂಬಾ ಜಾಸ್ತಿ ಆಗೋಯ್ತು ಅಂತಂದ್ರೆ ವಾಪಸ್ ಹೈ ತನಕ ಹೋಗೋದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಸೊ ಅದು ಗ್ಯಾಪ್ ಕಮ್ಮಿ ಇತ್ತು ಅಂತಂದ್ರೆ ವಾಪಸ್ ತಿರ್ಗಾ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪ್ರೈಸ್ 433 ನಲ್ಲಿದೆ. ಅದ್ರದ್ದು ಈ ವರ್ಷದ ಹೈ ನಮ್ಗೆ ಇಲ್ಲಿ ನೋಡಿದ್ರೆ ಅದು ಹೋಗಿರೋದು 492. ಸೊ 433 ಇಂದ 492 ಹೋಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವು ಅದನ್ನ ಲೆಸ್ ದೆನ್ 2 ನೋಡ್ತೀವಿ ಅದನ್ನ. ಆಮೇಲಿಂದ ನಾವು ಒಂದು ಕಂಪನಿ ಹುಡುಕಿದಾಗ ಅಕಸ್ಮಾತ್ ತಗೊಂಡ್ ಮೇಲಿಂದನೂ ಅದೊಂದು ಸ್ವಲ್ಪ ಕೆಳಗಡೆ ಬಂತು ಅಂತಂದ್ರೆ ನಮ್ಗೆ ಆ ಕಂಪನಿ ಡಿವಿಡೆಂಡ್ ಕೊಡ್ತಾ ಇದೆಯೋ ಇಲ್ವೋ, ಅಂದ್ರೆ ಅವರು ಏನ್ ಪ್ರಾಫಿಟ್ ಮಾಡ್ತಾ ಇದಾರೋ ಆ ಪ್ರಾಫಿಟ್ ನಲ್ಲಿ ನಮಗೂ ಒಂದ್ ಸ್ವಲ್ಪ ಶೇರ್ ಕೊಡ್ತಾ ಇದಾರೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಅಪ್ಡೇಟ್ಸ್ ಟ್ಯಾಬ್ಗೆ ಹೋಗೋಣ. ಅಪ್ಡೇಟ್ಸ್ ಟ್ಯಾಬ್ ಅಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್. ಸೊ ಇವಾಗ ITC ನಾವು ನೋಡಿದ್ರೆ 2024 ಅಲ್ಲಿ ಆಗ್ಲೇ 2 ಸತಿ ಕೊಟ್ಟಿದೆ, 23 ನಲ್ಲಿ 2 ಸತಿ ಕೊಟ್ಟಿದೆ, ಮೂರ್ ಸತಿ ಕೊಟ್ಟಿದೆ ಇಲ್ಲಿ. ಸೊ 22 ನಲ್ಲಿ 2 ಸತಿ ಕೊಟ್ಟಿದೆ. ಸೊ ಈ ತರ ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ ಕೊಡ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಫಂಡಮೆಂಟಲ್ ಟ್ಯಾಬ್ ಅಂತ ಒಂದಿದೆ ಇಲ್ಲಿ. ಅದನ್ನ ಕ್ಲಿಕ್ ಮಾಡಿದಾಗ ನಮ್ಗೆ ಈ ಕಂಪನಿದು ಮಾರ್ಕೆಟ್ ಕ್ಯಾಪಿಟಲ್ ಏನಿದೆಯಲ್ಲ ಅದು 1000 crore ಜಾಸ್ತಿ ಇರಬೇಕು. ಇವಾಗ ITCದು 1000 crore ಜಾಸ್ತಿ ಇದೆ. ಯಾತಕ್ಕೆ ಅಂತಂದ್ರೆ ತುಂಬಾ ಕಮ್ಮಿ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತ ಕಂಪನಿ ಏನಾದ್ರೂ ದಿವಾಳಿ ಆದ್ರೆ, ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಆ ಪ್ರಾಬ್ಲಮ್ನ ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ಅದು ಇರ್ಬೇಕು, ಅದಕ್ಕೆ ಕಾಸ್ಟ್ ಇರ್ಬೇಕು. ಅದಕ್ಕೋಸ್ಕರ ನೋಡ್ಬೇಕು. ಹಂಗೆ ಕೆಳಗಡೆ ಬಂದ್ರೆ ನಮ್ಗೆ ಇಲ್ಲಿ ಕೆಲವು ಡೇಟಾಗಳಿದಾವೆ. EPS, ಪ್ರೈಸ್ ಟು ಅರ್ನಿಂಗು, ಬುಕ್ ವ್ಯಾಲ್ಯೂ, ಅವೆಲ್ಲ. ನಾವು ಇಲ್ಲಿ ಫಸ್ಟ್ ನೋಡ್ಬೇಕಾಗಿರೋದು ಏನು ಅಂತಂದ್ರೆ ಇದು ಯಾವುದೇ ಪ್ಯಾರಾಮೀಟರ್ಸು ನೆಗೆಟಿವ್ ಇರಬಾರ್ದು. ನೆಗೆಟಿವ್ ಇತ್ತು ಅಂತಂದ್ರೆ ಆ ಕಂಪ್ನಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದು ಇದಿಷ್ಟೆಲ್ಲ ನೋಡಿದ್ಮೇಲೆ ಈ ಇಂಡಸ್ಟ್ರಿ ಅಥವಾ ಸೆಕ್ಟರ್, ಇವಾಗ ಇಂಡಸ್ಟ್ರಿನ ಕ್ಲಿಕ್ ಮಾಡೋಣ. ಇಂಡಸ್ಟ್ರಿ ಕ್ಲಿಕ್ ಮಾಡಿ ಅಲ್ಲಿ ನಮ್ಗೆ ಅದೇ ಇಂಡಸ್ಟ್ರಿ ಬೇರೆ ಬೇರೆ ಕಂಪ್ನಿಗಳು ತೋರಿಸುತ್ತೆ. ನಮ್ಗೆ ಇಲ್ಲಿ ನೋಡ್ಬೇಕಾಗಿರೋದು D/E ರೇಷಿಯೋ, ಅಂದ್ರೆ ಆ ಕಂಪ್ನಿಗೆ ಡೆಟ್ ಏನಾದ್ರೂ ಇದೆಯೋ ಇಲ್ವೋ ಅಂತ. ಇವಾಗ ITC ನೋಡಿದ್ರೆ ಅದು ಡೆಟ್ ಟು ಈಕ್ವಿಟಿ ರೇಷಿಯೋ 0 ಇದೆ, ಅಂದ್ರೆ ಒಳ್ಳೆ ಕಂಪನಿ. ಈ ಪ್ಯಾರಾಮೀಟರ್ ಅಲ್ಲಿ ನಮ್ಗೆ ಲೆಸ್ ದೆನ್ 1 ಇತ್ತು ಅಂತಂದ್ರೆ ಒಳ್ಳೇದು. ತುಂಬಾ 1ಗಿನ ಜಾಸ್ತಿ ಇದೆ ಅಂತಂದ್ರೆ ಆ ಕಂಪನಿ ಬೇರೆ ಎಲ್ಲಿಂದನೋ ಸಾಲ ತಗೊಂಡಿದೆ, ಆ ಸಾಲ ಫಸ್ಟ್ ತೀರಿಸ್ಬೇಕು. ಸೊ ಅಂತ ಕಂಪನಿಗೆ ನಾವು ಕೈ ಹಾಕಕ್ ಹೋಗ್ಬಾರ್ದು. ಸೊ ವಾಪಸ್ ತಿರ್ಗಾ ITC ಕಂಪನಿ ಫಂಡಮೆಂಟಲ್ಗೆ ಬರೋಣ. ಆಮೇಲೆ ಫೈನಾನ್ಷಿಯಲ್ಸ್ ನೋಡೋಣ. ಫೈನಾನ್ಷಿಯಲ್ಸ್ ಅಲ್ಲಿ P&L ನೋಡ್ಬಿಟ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್
ಅದು ಪಾಸಿಟಿವ್ ಇದೆಯಾ ಮತ್ತೆ ಗ್ರೋತ್ ಅಲ್ಲಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಬೇರೆ ಎಲ್ಲ ನಿಮಗೆ ಪ್ಯಾರಾಮೀಟರ್ಸ್ ನೆಗೆಟಿವ್ ಎಲ್ಲ ತೋರಿಸುತ್ತೆ, ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. ನಾನು ನೋಡೋವಂಥದ್ದು PAT ನೋಡ್ತೀನಿ. ಸೊ PAT ಇದರಲ್ಲಿ ಪಾಸಿಟಿವ್ ಇದೆ, ಗ್ರೋತ್ ಅಲ್ಲೂ ಇದೆ ಇದು ಇವಾಗ. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್, ಈ ಕಂಪ್ನಿನ ಯಾರ್ಯಾರು ತಗೊಂಡಿದ್ದಾರೆ, ಎಷ್ಟು ಜನ ಶೇರ್ಸು ಯಾರು ತಗೊಂಡಿದ್ದಾರೆ ಅಂತ ನೋಡೋದಕ್ಕೆ. ಇಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಅಲ್ಲಿ 100% ಇದೆ. ಅದರಲ್ಲಿ ನಿಮಗೆ FII ಇನ್ವೆಸ್ಟ್ಮೆಂಟ್ ಇದೆ. FII ಇನ್ವೆಸ್ಟ್ಮೆಂಟ್ ಇತ್ತು ಅಂತಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸು ಒಳ್ಳೆ ಕಂಪನಿನೇ. ಮತ್ತೆ ನಮ್ಗೆ ಇನ್ನೊಂದು ನೋಡ್ಬೇಕಾಗಿರೋದೇನು ಅಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಪ್ಲೆಡ್ಜ್, ಇದು ನಮಗೆ 10%ಗಿನ್ನ ಕಮ್ಮಿ ಇರಬೇಕು. 10%ಗಿನ್ನ ಜಾಸ್ತಿ ಇತ್ತು ಅಂತಂದ್ರೆ ಆ ಕಂಪನಿ ನಡ್ಸಕ್ಕಾಗದಲೇನೆ ಆ ಕಂಪನಿ ಓನರ್ ಶೇರ್ ಅಥವಾ ಪ್ರಮೋಟರ್ ಯಾರಿದಾರೋ ಅದನ್ನ ಬ್ಯಾಂಕ್ಗೋ ಬೇರೆ ಎಲ್ಲೋ ಸಾಲ ಇಟ್ಬಿಟ್ಟು ಆ ದುಡ್ಡು ತಗೊಂಡು ಕಂಪನಿ ನಡೆಸ್ತಾ ಇರ್ತಾರೆ. ಸೊ ಅಂತ ಕಂಪನಿಗೆ ನಾವು ಕೈ ಹಾಕಕ್ ಹೋಗ್ಬಾರ್ದು. ಅದಾದ್ಮೇಲಿಂದ ಮ್ಯೂಚುವಲ್ ಫಂಡ್, ಈ ಕಂಪನಿ ಮೇಲೆ ಯಾವ್ದಾದ್ರು ಮ್ಯೂಚುವಲ್ ಫಂಡ್ ದುಡ್ಡು ಹಾಕಿದೆಯೋ ಇಲ್ವೋ, ಯಾವ್ಯಾವ ಸ್ಕೀಮ್ಸ್ ಹಾಕಿದೆ ಅಂತ ಇಲ್ಲಿ ತೋರಿಸುತ್ತೆ ನಿಮಗೆ. ಇದರಲ್ಲಿ ನಾವು ಜಾಸ್ತಿ ನೋಡೋ ಅವಶ್ಯಕತೆ ಏನಿಲ್ಲ, ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡಬೇಕು. ಇದಿಷ್ಟು ಬೇಸಿಕ್ ಪ್ಯಾರಾಮೀಟರ್ಸು ನಮಗೆ ಒಂದು ಕಂಪನಿನಲ್ಲಿ ದುಡ್ಡು ಹಾಕಕ್ಕಿಂತ ಮುಂಚೆ ನಾವು ನೋಡುವಂಥದ್ದು. ಸೊ ಇದಿಷ್ಟು ಆದ್ಮೇಲಿಂದ ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತೀನಿ. ಒಂದು ಆವರೇಜ್ ಪ್ರೈಸ್ ಅಂತ ಒಂದಿದೆ. ಸೊ ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಒಂದು ಕಂಪ್ನಿ ಹುಡ್ಕೋದು ಅಂತ. ITC ಕಂಪ್ನಿ ಬಗ್ಗೆ ನಾನು ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ದೆ. ಇದಾದ್ಮೇಲಿಂದ ನಾವು ಆ ಕಂಪ್ನಿದು ಆವರೇಜ್ ಪ್ರೈಸ್ ಅನ್ನೋದೊಂದು ಯೋಚನೆ ಮಾಡಬೇಕು. ಇವಾಗ ನೀವು ಲೆಟ್ಸೆ ಒಂದು ಫೋನ್ ತಗೊಳಕ್ ಹೋಗ್ತೀರಾ ಅಂತ ಅನ್ಕೊಳ್ಳೋಣ, ಸ್ಮಾರ್ಟ್ ಫೋನ್ ತಗೊಳಕ್ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಫಸ್ಟ್ ಅಮೆಝಾನಲ್ಲಿ ಹುಡುಕ್ತೀರಾ ಅದ್ರದ್ದು ಎಷ್ಟಿದೆ ಅಂತ, ಆಮೇಲಿಂದ ಫ್ಲಿಪ್ಕಾರ್ಟಲ್ಲಿ ಹುಡುಕ್ತೀರಾ, ಅಥವಾ ಮನೆ ಹತ್ರದ ಯಾವ್ದಾದ್ರು ಒಂದು ಅಂಗಡಿಗೆ ಹೋಗ್ಬಿಟ್ಟು ಕೇಳ್ಕೊಂಬರ್ತೀರಾ ಇದ್ರದ್ದು ಎಷ್ಟು ದುಡ್ಡು ಅಂತ ಕೇಳ್ಕೊಂಬರ್ತೀರಾ. ಸೊ ಅವನೊಂದು ಲೆಟ್ಸೆ ಒಂದು 5,000ನೋ 6,000ನೋ ಹೇಳ್ತಾನೆ ಒಬ್ಬ, ಇನ್ನೊಬ್ಬ 4,900 ಅಂತಾನೆ, ಇನ್ನೊಬ್ಬ 4,800 ಅಂತಾನೆ. ಸೊ ನಿಮ್ ತಲೆನಲ್ಲಿ ಒಂದು ಐಡಿಯಾ ಬರುತ್ತೆ, ಓ ಇದು 4,800ರಿಂದ 5,000 ತನಕ ಇದ್ರದ್ದು ಪ್ರೈಸ್ ರೇಂಜ್ ಇದೆ ಅಂತ. ಸೊ ಅದೇ ತರ ಯಾವುದೇ ಒಂದು ಕಂಪ್ನಿದು ಶೇರ್ ನಾವು ತಗೊಳಕ್ಕಿಂತ ಮುಂಚೆ ಅದರದ್ದು ಆವ್ರೇಜ್ ಪ್ರೈಸ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಆವ್ರೇಜ್ ಪ್ರೈಸ್ ಅಂದ್ರೆ ಏನು, ಒಂದು ವರ್ಷದಲ್ಲಿ ಸ್ಟಾಕ್ದು ಕ್ಲೋಸಿಂಗ್ ಪ್ರೈಸ್ನ ಆವ್ರೇಜ್ ತಗೊಂಡ್ರೆ ಅದು ನಮಗೆ ಆವ್ರೇಜ್ ಪ್ರೈಸ್ ಕಾಣಿಸುತ್ತೆ ನಮಗೆ. ಅದನ್ನ ಹೆಂಗ್ ತಗೊಳ್ಳೋದು ಅಂತ ತೋರಿಸ್ತೀನಿ ಇವಾಗ. ಸೊ ಮತ್ತೆ ತಿರ್ಗಾ ಇವಾಗ NSE ವೆಬ್ಸೈಟ್ ಹೋಗೋಣ. ITCನೇ ಎಕ್ಸಾಂಪಲ್ ತಗೋತೀನಿ. ಇಲ್ಲಿ ITCನ ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ್ಮೇಲೆ ನಮಗೆ ಇಲ್ಲಿ ITCದು ಪೇಜ್ ಓಪನ್ ಆಗತ್ತೆ. ಇಲ್ಲಿ ಹಿಸ್ಟಾರಿಕಲ್ ಡೇಟಾ ಅಂತ ಒಂದು ಟ್ಯಾಬ್ ಇದೆ. ಈ ಹಿಸ್ಟಾರಿಕಲ್ ಡೇಟಾನಲ್ಲಿ ನಾವು ಕ್ಲಿಕ್ ಮಾಡಿಬಿಟ್ಟು 1 ಇಯರ್ದ ಡೇಟಾ ನಾವು ತಗೋಬೇಕಾಗಿರೋದು. ಇವಾಗ 1Yನ ಕ್ಲಿಕ್ ಮಾಡಿ ಫಿಲ್ಟರ್ ಕ್ಲಿಕ್ ಮಾಡಿ. ಫಿಲ್ಟರ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡೌನ್ಲೋಡ್ CSV ಆಪ್ಷನ್ ಸಿಗುತ್ತೆ. ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಆ ಕಂಪ್ನಿದು 1 ವರ್ಷದ್ದು ಎಲ್ಲ ಟ್ರೇಡಿಂಗ್ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಅದನ್ನ ಆಗ್ಲೇ ಮುಂಚೆ ನಾನು ಡೌನ್ಲೋಡ್ ಮಾಡಿದ್ದೆ, ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು 1 ವರ್ಷದ್ದು ಡೇಟಾ ಇಲ್ಲಿದೆ ಇವಾಗ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಡೇಟ್ ವೈಸು ಅದ್ರದ್ದು ಓಪನ್, ಹೈ, ಲೋ, ಕ್ಲೋಸು, ಮತ್ತೆ ವಾಲ್ಯೂಮು, ವೆಯ್ಟೆಡ್ ಆವರೇಜ್ ಪ್ರೈಸ್ ಇದೆಲ್ಲ ಕೊಟ್ಟಿರ್ತಾರೆ. ನಮ್ಗೆ ಇಂಟ್ರೆಸ್ಟ್ ಇರೋದು ಇಲ್ಲಿ ಕ್ಲೋಸ್ ಅಷ್ಟೇನೆ. ಸೊ ಇವಾಗ ITC ತಗೊಳ್ಬೇಕು ಅಂತಂದ್ರೆ ನಾವು ಇವಾಗ ಇದ್ರದ್ದು ಆವರೇಜ್ ಪ್ರೈಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೀವು ಕಾಲಮ್ H ನಲ್ಲಿ ಇರುವಂತ ಎಲ್ಲ ಡೇಟಾನ ಹೈಲೈಟ್ ಮಾಡಿದ್ರೆ ನಿಮಗೆ ಆವರೇಜ್ ಪ್ರೈಸ್ ಸಿಗತ್ತೆ ಅದ್ರದ್ದು. ಸೊ ಇವಾಗ ಇದ್ರದ್ದು ಆವರೇಜ್ ಪ್ರೈಸು 442. ಸೊ ಇವಾಗ ITCದು ಪ್ರೈಸ್ ನಡೀತಾ ಇರೋದು 433, ಅಂದ್ರೆ ಆವರೇಜ್ ಪ್ರೈಸ್ಗಿನ್ನ ಕೆಳಗಡೆ ಇದೆ ಅಂತ ಇವಾಗ ಅಲ್ವಾ. ಸೊ ಎಷ್ಟು ತಗೋಬೇಕು ಆವರೇಜ್ ಪ್ರೈಸ್, ಇವಾಗ ಕಂಡು ಹಿಡಿದಿದ್ದಾಯ್ತು. ಆವರೇಜ್ ಪ್ರೈಸ್ಗೆ ತಗೋಬೇಕಾ, ಆವರೇಜ್ ಪ್ರೈಸ್ಗಿನ್ನ ಕೆಳಗಡೆ ತಗೋಬೇಕಾ, ಅದನ್ನ ನೋಡೋಣ. ಸೊ ನಾವು ಇವಾಗ ಗ್ರಾಫ್ ನೋಡಿದ್ವಿ ITCದು. ಒಂದು ಎಕ್ಸಾಂಪಲ್ ಈ ತರ ಒಂದಿದೆ ಅಂತ ಅನ್ಕೊಳ್ಳೋಣ. ಸೊ ಅದ್ರದ್ದು ಆವರೇಜ್ ಪ್ರೈಸ್ ಕಂಡುಹಿಡಿದ್ವಿ. ಆವರೇಜ್ ಪ್ರೈಸ್ ಕಂಡುಹಿಡಿದ್ಮೇಲೆ ಎಷ್ಟಕ್ಕೆ ತಗೋಬೇಕು ಅಂತಂದ್ರೆ ಆವರೇಜ್ ಪ್ರೈಸ್ಗಿನ್ನ ಕೆಳಗಡೆ ನಾವು ಬೈ ಮಾಡ್ಬೇಕು ಯಾವತ್ತೂ. ಮತ್ತೆ ಸೆಲ್ ಯಾವಾಗ ಮಾಡಬೇಕು, ಆವರೇಜ್ ಪ್ರೈಸ್ಗಿನ್ನ ಮೇಲ್ಗಡೆ ಮಾಡಬೇಕು. ಎಷ್ಟು ಪರ್ಸೆಂಟೇಜು ಅಂತಂದ್ರೆ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್, ಅಂದ್ರೆ ಕಮ್ಮಿ ಟೈಮ್ನಲ್ಲಿ ನಾವು
ಒಂದು ಸ್ವಲ್ಪ ದುಡ್ಡು ರೊಟೇಟ್ ಮಾಡಬೇಕು ಅಂತಂದರೆ ನಮ್ಮ ಬೈ ಪ್ರೈಸು 5%ಗಿನ್ನ ಕಮ್ಮಿ ಇರಬೇಕು. ಆವ್ರೇಜ್ ಪ್ರೈಸ್ಗಿನ್ನ 5% ಕಮ್ಮಿ ಇರಬೇಕು. ಸೆಲ್ಲಿಂಗು ಆವ್ರೇಜ್ ಪ್ರೈಸ್ಗಿನ್ನ 10% ಇದ್ದಾಗ ನಾವು ಅದನ್ನು ಸೆಲ್ ಮಾಡ್ಬೋದು. ಲಾಂಗ್ ಟರ್ಮ್ ಯೋಚನೆ ಮಾಡ್ತಿದ್ದೀವಿ ಅಂತಂದರೆ ನಾವು 20% ಲೆಸ್ಸಲ್ಲಿ ಬೈ ಮಾಡಿ 20% ಹೈಯರಲ್ಲಿ ಅದನ್ನು ಸೆಲ್ ಮಾಡ್ಬೋದು. ಸೊ ನೀವು ಶಾರ್ಟ್ ಟರ್ಮ್ ಅಂತಂದರೆ ನಿಮಗೆ 15% ಗೇನ್ ಆಗುತ್ತೆ, ಲಾಂಗ್ ಟರ್ಮ್ ಅಂದರೆ 40% ಗೇನ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಸೊ ಈ ಥರ ಒಂದು ನೀವು ಆವ್ರೇಜ್ ಪ್ರೈಸ್ ಕಂಡು ಹಿಡಿದ್ಬಿಟ್ಟು ಅದರಲ್ಲಿ ನೀವು ಲೋಯೆಸ್ಟಲ್ಲಿ ತಗೊಂಡು ಹೈಯಲ್ಲಿ ನೀವು ಮಾರೋ ಅಂಥದ್ದು. ಮತ್ತು ಕೆಲವು ಪ್ಯಾರಾಮೀಟರ್ಸ್ನ ನಾನು ನಿಮಗೆ ತೋರಿಸಿದೆ. ಇವತ್ತು ನಾನು ತೋರಿಸಿದ್ದು ಒಂದು ಕಂಪ್ನಿ ಹುಡ್ಕೋ ಅಂಥದ್ದು ನಿಮಗೆ ಸ್ಟಾಕೇಜ್ ವೆಬ್ಬಲ್ಲಿ ನಿಮಗೆ ತೋರಿಸಿದ್ದೀನಿ. ಇದನ್ನು ಮಲ್ಟಿಪಲ್ ಕಂಪ್ನಿದು ಹುಡ್ಕೋ ಅಂಥದ್ದನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ. ಧನ್ಯವಾದಗಳು.